ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಇವತ್ತಿನ ಯೂಟ್ಯೂಬ್ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ ಒಂದು ತರಗತಿಯಲ್ಲಿ ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಪಾಠದ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ 2 ವಿದೇಶಾಂಗ ನೀತಿ, ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಪಾಠದ 2 ಯೂಟ್ಯೂಬ್ ತರಗತಿಗಳನ್ನು ನೋಡಿದ್ವಿ. ಇದು ನನ್ನ 3ನೇ ಹಾಗೂ ಈ ಪಾಠದ ಕಡೆಯ ತರಗತಿಯಾಗಿದ್ದು, ಉಳಿದ ಈ ಪಾಠದ ಭಾಗವನ್ನು ಈ ತರಗತಿಯಲ್ಲಿ ನಾವು ಬ್ರೀಫಾಗಿ ನೋಡುವಂತಹ ಸಮಯ. ಕಳೆದ ತರಗತಿಯ ಒಂದು ಅಂಶಗಳನ್ನು ಪುನರ್ಮನನ ಮಾಡ್ತಾ ಈ ತರಗತಿಯನ್ನು ನಾವು ಸ್ಟಾರ್ಟ್ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ನೋಡಿದಂತಹ ಮುಖ್ಯವಾದಂತಹ ಅಂಶಗಳೇನಪ್ಪ ಅಂತಂತಂದರೆ, ಒಂದು, ವಿದೇಶಾಂಗ ನೀತಿ ಎಂದರೇನು, 2, ಭಾರತ ಒಂದು ಜಗತ್ತಿನ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಮತ್ತು 3ನೇದು, ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು ಅನ್ನುವಂತಹ ಮತ್ತೊಂದು ಪ್ರಶ್ನೆ. ಕಡೆಯದಾಗಿ, ಭಾರತದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವಂಥ ಅಂಶಗಳು ಯಾವುವು ಅನ್ನುವಂಥ ಒಂದು ಅಂಶಗಳನ್ನು, ಈ 4 ಅಂಶಗಳನ್ನು ಕಳೆದ 2 ಯೂಟ್ಯೂಬ್ ತರಗತಿಗಳಲ್ಲಿ ನೋಡಿದ್ವಿ. ಮೊದಲನೇದಾಗಿ ವಿದೇಶಾಂಗ ನೀತಿ ಎಂದರೇನು ಅಂತ ನೋಡೋಣ. ವಿದೇಶಾಂಗ ನೀತಿ ಅಂತಂತಂದರೆ, ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವಂಥ ನೀತಿಯನ್ನು ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಒಂದು ದೇಶ ಇತರ ದೇಶಗಳೊಡನೆ ಒಂದು ದೇಶ ಇತರ ದೇಶಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಅದೇ ರೀತಿ ಭಾರತ ಒಂದು ಪ್ರಬಲವಾದಂತಹ, ಪ್ರಭಾವಶಾಲಿಯಾದಂತಹ ರಾಷ್ಟ್ರಗಳಲ್ಲಿ ಒಂದು. ಅದನ್ನು ಯಾವ ರೀತಿ ಹೇಳ್ತೀರಾ ಅನ್ನುವಂಥದ್ದು ನನ್ನ 2ನೆಯ ಪ್ರಶ್ನೆ ಆಗಿತ್ತು. ಯಾವ ರೀತಿ ಹೇಳ್ತೀವಿ ಅಂತಂತಂದರೆ, ಯಾಕೆ ಭಾರತ ಒಂದು ಪ್ರಭಾವಶಾಲಿ ರಾಷ್ಟ್ರ ಅಂದರೆ, ಭಾರತ ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನು ಹೊಂದಿರುವಂಥದ್ದು ಒಂದು ಅಂಶ. ಆದರೆ ವಿಪುಲ ಜನಸಂಖ್ಯೆಯನ್ನು ಹೊಂದಿದೆ, ಅಪಾರವಾದಂತಹ ಪ್ರಾಕೃತಿಕ ಸಂಪತ್ತನ್ನು ಹೊಂದಿದೆ, ಪರಿಣಿತ ಬೌದ್ಧಿಕ ಸಾಮರ್ಥ್ಯವನ್ನು ಭಾರತ ಹೊಂದಿದೆ, ಔದ್ಯೋಗಿಕ ಸಾಮರ್ಥ್ಯವನ್ನು ಭಾರತ ಹೊಂದಿದೆ, ಬಲಾಢ್ಯ ಸೈನಿಕ ಬಲವನ್ನು ಭಾರತ ಹೊಂದಿದೆ. ಈ ಅಂಶಗಳಿಂದ ಭಾರತ ಒಂದು ಪ್ರಭಾವಶಾಲಿ ರಾಷ್ಟ್ರ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟು, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋಣ. ಪ್ರಮುಖ ಉದ್ದೇಶಗಳು ಯಾವುವು ಅನ್ನುವಂಥದ್ದು ಮುಖ್ಯವಾದಂತಹ ಇಲ್ಲಿ ಬರುವಂತಹ ಪ್ರಶ್ನೆ. ಏನು ಉದ್ದೇಶಗಳು ಅಂತಂತಂದರೆ, 1, ರಾಷ್ಟ್ರದ ಭದ್ರತೆ, 2, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, 3, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವಂಥದ್ದು, 4, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವಂಥದ್ದು ಅಥವಾ ಹತ್ತಿಕ್ಕುವಂಥದ್ದು, ಲಾಸ್ಟ್ನೇದು ವಿಶ್ವಶಾಂತಿ ಹಾಗೂ ಸಹಬಾಳ್ವೆ ಅನ್ನುವಂಥದ್ದು ಸಹ ಈ 5 ಅಂಶಗಳು ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನಂತರ ಭಾರತದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಅಡಕವಾಗಿರುವಂತಹ ಅಂಶಗಳು ಯಾವುವು? ಭಾರತದ ವಿದೇಶಾಂಗ ನೀತಿಯಲ್ಲಿ ಹಲವಾರು ಅಂಶಗಳು ಅಡಕವಾಗಿರುವಂಥದ್ದು, ಹಲವಾರು ಅಂಶಗಳ ಪ್ರಭಾವದಿಂದ ಈ ಭಾರತದ ವಿದೇಶಾಂಗ ನೀತಿ ರೂಪುಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಆ ಅಡಕವಾಗಿರುವಂಥ ಅಂಶಗಳು ಯಾವಪ್ಪ ಅಂದರೆ, 1, ರಾಷ್ಟ್ರೀಯ ಹಿತಾಸಕ್ತಿ, 2ನೇದು ಭೌಗೋಳಿಕ ಅಂಶಗಳು, 3ನೇದು ರಾಜಕೀಯ ಪರಿಸ್ಥಿತಿ, 4ನೇದು ಆರ್ಥಿಕ ವ್ಯವಸ್ಥೆ,
5ನೇದು ರಕ್ಷಣಾ ಸಾಮರ್ಥ್ಯ, 6ನೇದು ಜನಾಭಿಪ್ರಾಯ ಮತ್ತು 7ನೇದು ಅಂತಾರಾಷ್ಟ್ರೀಯ ಪರಿಸರ ಅನ್ನುವಂಥದ್ದು. ಇವೆಲ್ಲವೂ ಸಹ ಭಾರತದ ವಿದೇಶಾಂಗ ನೀತಿಯಲ್ಲಿ ಅಡಕವಾಗಿರುವಂಥ ಅಂಶಗಳು ಅಂತ ಕರಿತೀವಿ. ಸೊ ಇಲ್ಲಿ ಈ ವಿದೇಶಾಂಗ ನೀತಿಯ ಮೂಲ ಅಂಶಗಳಲ್ಲಿ ಪಂಚಶೀಲ ತತ್ವಗಳು ಬರ್ತವೆ ವಿದ್ಯಾರ್ಥಿಗಳೇ. ಅಲಿಪ್ತ ನೀತಿ ಬರುತ್ತೆ, ವಸಾಹತುಶಾಹಿತ್ವಕ್ಕೆ ವಿರೋಧ ಬರುತ್ತೆ, ವರ್ಣಭೇದ ನೀತಿಗೆ ವಿರೋಧ ಬರುತ್ತೆ, ಆಮೇಲೆ ನಿಶಸ್ತ್ರೀಕರಣ ಅನ್ನುವಂಥ ಪಾಯಿಂಟ್ಸ್ಗಳು ಬರ್ತವೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಸಹ ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಂಚಶೀಲ ತತ್ವಗಳು. ಈ ಪಂಚಶೀಲ ತತ್ವಗಳು ವಿದ್ಯಾರ್ಥಿಗಳೇ 1954ರಲ್ಲಿ ಜೂನ್ ತಿಂಗಳಲ್ಲಿ ಭಾರತ ಮತ್ತು ಚೀನಾದ ನಡುವೆ ಆದಂತಹ ಈ ತತ್ವಗಳು. ಪಂಚಶೀಲ 5 ತತ್ವಗಳು. ಇಲ್ಲಿ ಚೀನಾದ ಚೌ ಎನ್ ಲಾಯ್ ಮತ್ತು ಭಾರತದ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ರವರ ಮಧ್ಯದಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧದ ವೃದ್ಧಿಗಾಗಿ 5 ತತ್ವಗಳನ್ನು ಅಳವಡಿಸ್ಕೊಳ್ತಾರೆ ಈ ಎರಡು ರಾಷ್ಟ್ರದವರು. ಅದನ್ನೇ ನಾವು ಪಂಚಶೀಲ ತತ್ವಗಳು ಅಂತ ಕರಿತೀವಿ. ಹಾಗಾದರೆ ಆ ಪಂಚಶೀಲ ತತ್ವಗಳು ಯಾವುವು ಅನ್ನುವಂಥದ್ದನ್ನು ನಾವಿಲ್ಲಿ ಬ್ರೀಫಾಗಿ ನೋಡೋಣ. ಇದು ಸಹ ನಿಮಗೆ 3 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಪಂಚಶೀಲ ತತ್ವಗಳು ಯಾವುವು ಅಂತ ಕೇಳ್ತಾರೆ. ಇದು ಯಾರ ಮಧ್ಯದಲ್ಲಿ ನಡೆಯಿತು ಅಂತಂತಂದರೆ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ನಡೆದಂಥದ್ದು ಪಂಚಶೀಲ ತತ್ವಗಳು. ಈ ತತ್ವಗಳು ಏನನ್ನು ಹೇಳ್ತವೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೋಡುವಂಥದ್ದು. ಪಂಚಶೀಲ ಪ್ರಿನ್ಸಿಪಲ್ ಆಫ್ ಇಂಡೋ ಅಮೇರಿಕನ್ ಅಂತ, ಇಂಡೋ ಚೈನಾ ಅಂತ ಬರುತ್ತೆ. ಅವುಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇ ತತ್ವ ಏನು ಹೇಳುತ್ತಪ್ಪ ಅಂತಂತಂದರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ ತರುವಂಥದ್ದು. 2ನೇದು ಪರಸ್ಪರ ಆಕ್ರಮಣ ಮಾಡದೇ ಇರುವಂಥದ್ದು. 3 ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು ಪರಸ್ಪರವಾಗಿ. 4ನೇದು ಪರಸ್ಪರ ಸಹಕಾರ ಮತ್ತು ಸಮಾನತೆ. 5ನೇದು ಶಾಂತಿಯುತ ಸಹಬಾಳ್ವೆ ಅನ್ನುವಂಥದ್ದು. ನಮ್ಮ ದೇಶದ ವಿದೇಶಾಂಗ ನೀತಿಯ ತಳಹದಿ ಅಂತಲೂ ಸಹ ಇದನ್ನು ಕರಿಬೋದು. ಇವು 5 ತತ್ವಗಳು. ಅಂದರೆ ಮೊದಲನೇದು ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವ ಕೊಡುವಂಥದ್ದು, ಚೀನಾ ಮತ್ತು ಭಾರತದ ಮಧ್ಯೆ ಆದಂಥದ್ದು. ಚೀನಾ ನಮಗೆ ಗೌರವ ಕೊಡಬೇಕು, ನಾವು ಅವರಿಗೆ ಗೌರವ ಕೊಡಬೇಕು, ಅವರ ಸಾರ್ವಭೌಮತೆಗೆ ಗೌರವ ಕೊಡಬೇಕು ಅನ್ನುವಂಥದ್ದು. ಪರಸ್ಪರ ಆಕ್ರಮಣ ಮಾಡದಿರುವುದು, ಇದು ಸಹ ಒಂದು ಮುಖ್ಯವಾದಂಥ ಅಂಶ. ಯಾರೂ ಸಹ ಈ 2 ದೇಶಗಳ ಮಧ್ಯದಲ್ಲಿ ಆಕ್ರಮಣ ಮಾಡದೇ ಇರುವಂಥದ್ದು ಸಹ ಒಂದು ಅಂಶ ಆಗುತ್ತೆ. ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು. ವಿದ್ಯಾರ್ಥಿಗಳೇ, ಒಂದು ದೇಶದಲ್ಲಿ ಆಂತರಿಕವಾಗಿ ಹಲವಾರು ವಿಚಾರಗಳು ನಡೀತಾ ಇರ್ತವೆ. ಆ ಆಂತರಿಕವಾಗಿ ನಡೆಯುವಂತಹ ಒಂದು ಅಧಿಕಾರದಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಯಾವುದೇ ಇನ್ನೊಂದು ದೇಶ ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂಥದ್ದು ಸಹ ಈ ಒಂದು ಪಂಚಶೀಲ ತತ್ವಗಳಲ್ಲಿ ಒಂದು ಅಂಶ ಆಗಿರುತ್ತೆ. ಪರಸ್ಪರ ಸಹಕಾರ ಮತ್ತು ಸಮಾನತೆ. 2 ದೇಶಗಳು ಸಹಕಾರವನ್ನು ಮಾಡಬೇಕು ಮತ್ತು ಸಮಾನತೆಯನ್ನು ನೀಡಬೇಕು ಅನ್ನುವಂಥದ್ದು. ಕೊನೆಯದಾಗಿ ಶಾಂತಿಯುತ ಸಹಬಾಳ್ವೆ ಅನ್ನುವಂಥದ್ದು. ಇಬ್ಬರೂ ಸಹ ಶಾಂತಿಯುತವಾಗಿ ಸಹಬಾಳ್ವೆಯನ್ನು ಮಾಡೋಣ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಸೇರಿರುವಂತಹ ಅಂಶ. ಇದು ಮುಖ್ಯವಾದಂತಹ ಪಂಚಶೀಲ ತತ್ವಗಳು. ಚೀನಾ ಮತ್ತು ಭಾರತದ ಮಧ್ಯೆ ಆದಂತಹ ಒಪ್ಪಂದ ಇದು, ತತ್ವಗಳು ಇವು. ಚೌ ಎನ್ ಲಾಯ್ ಚೀನಾದ ಅಧ್ಯಕ್ಷರಾಗಿ ಭಾರತದ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರವರು ಮಾಡಿಕೊಂಡಂತಹ ಒಂದು ಪ್ರಮುಖವಾದಂತಹ ಒಂದು ತತ್ವಗಳು. ಈ ತತ್ವಗಳನ್ನು ಸಹ 3 ಅಂಕಗಳಿಗೆ, ನಿಮಗೆ 2 ಅಂಕಗಳಿಗೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅಲಿಪ್ತ ನೀತಿ ಅನ್ನುವಂತಹ ಒಂದು ಪ್ರಮುಖವಾದಂತಹ ನೀತಿಯನ್ನು ನಾವು ನೋಡ್ತಾ ಹೋಗೋಣ. ಏನು ಅಲಿಪ್ತ ನೀತಿ ಅಂದರೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಶೀತಲ ಸಮರ ಅನ್ನುವಂತಹ ಪಾಯಿಂಟ್ಸ್ಗಳು ಕೆಲವು ಟೈಮ್ನಲ್ಲಿ ಬರ್ತಾ ಹೋಗ್ತವೆ. ಅಲಿಪ್ತ ನೀತಿ ಇದು ಅಮೇರಿಕಾ ಮತ್ತು ರಷ್ಯಾ, ಇದನ್ನು ನಾವು ಅಮೇರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಅಂತ ಕರಿತೀವಿ. ಈ 2 ಬಣಗಳ ನಡುವೆ ಸಿಂಪಲ್ಲಾಗಿ ಹೇಳಬೇಕು ಅಂತಂತಂದರೆ ಅಮೇರಿಕಾ ದ್ವಿತೀಯ ಮಹಾಯುದ್ಧದ ನಂತರ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಎಂಬ ಬಣಗಳಾಗಿ ವಿಭಾಗವಾಗಿತ್ತು.
ಆದರೆ ಭಾರತ ಈ ಎರಡೂ ಬಣಗಳ ಯಾವ ಶಕ್ತಿ ಬಣಕ್ಕೂ ಸೇರದೆ ಅಲಿಪ್ತ ನೀತಿಯನ್ನು ಅನುಸರಿಸ್ತು ಅನ್ನುವಂಥದ್ದು. ಅಂದರೆ ವಿದ್ಯಾರ್ಥಿಗಳೇ, ದ್ವಿತೀಯ ಮಹಾಯುದ್ಧ ಆಯಿತು, ಅದಾದ ನಂತರ ಇಡೀ ಜಗತ್ತು ಎರಡು ಬಣ ಆಯಿತು. ಇಡೀ ಪ್ರಪಂಚದ ಎಲ್ಲ ದೇಶಗಳು ಬಣಗಳು ಗುಂಪುಗಳಾಗಿ ಗುರುತಿಸ್ಕೊಳ್ತಾ ಹೋದವು. ಪ್ರಜಾಪ್ರಭುತ್ವವನ್ನು ಅನುಸರಿಸುವಂತಹ ರಾಷ್ಟ್ರಗಳೆಲ್ಲ ಅಮೇರಿಕ ಸಂಯುಕ್ತ ಸಂಸ್ಥಾನ ಅದರ ನೇತೃತ್ವವನ್ನು ವಹಿಸಿದರೆ, ಈ ಕಮ್ಯುನಿಸ್ಟ್ ಹಿರಿತನದ ಆಧಾರದ ಮೇಲೆ ಕಮ್ಯುನಿಸ್ಟ್ ರಾಷ್ಟ್ರಗಳೆಲ್ಲ ಸೋವಿಯತ್ ರಷ್ಯಾ ಅನ್ನುವಂತಹ ದೇಶ ನೇತೃತ್ವ ವಹಿಸುತ್ತೆ. ಈ ಎರಡೂ ಬಣಗಳ ನಡುವೆ ಶೀತಲ ಸಮರ ಉಂಟಾಗುತ್ತೆ. ಒಂದು ಬಣ ಇನ್ನೊಂದು ಬಣದ ಶಕ್ತಿಯನ್ನು ಕುಗ್ಗಿಸುವಂತಹ ಪ್ರಯತ್ನ ಮಾಡೋದು, ಮತ್ತೊಂದು ಬಣ ಈ ಬಣದ ಒಂದು ಶಕ್ತಿಯನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡುವಂಥದ್ದು. ಇದು ಈ ಎರಡೂ ಬಣಗಳು ದ್ವಿತೀಯ ಮಹಾಯುದ್ಧದಲ್ಲಿ ಆದ ಸಂದರ್ಭದಲ್ಲಿ ಹಾಗಾದರೆ ಭಾರತ ಯಾವ ಬಣಕ್ಕೆ ಸೇರಿಕೊಳ್ತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಂದರೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿದ್ದಂತಹ ಅಮೇರಿಕ ಸಂಯುಕ್ತ ಸಂಸ್ಥಾನದ ಬಣ ಸೇರಿಕೊಳ್ತೋ ಅಥವಾ ಕಮ್ಯುನಿಸ್ಟ್ ಸಿದ್ಧಾಂತ ಹೊಂದಿದ್ದಂತಹ ಸೋವಿಯತ್ ರಷ್ಯಾ ಬಣ ಸೇರಿಕೊಳ್ತೋ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಆಗುತ್ತೆ. ಆದರೆ ವಿದ್ಯಾರ್ಥಿಗಳೇ ಗಮನಿಸ್ಬೋದು, ಭಾರತ ಈ ಎರಡೂ ಬಣಕ್ಕೂ ಸಹ ಸೇರಿಕೊಳ್ಳದೆ ಎರಡೂ ಬಣದೊಂದಿಗೆ ಅಂತರವನ್ನು ಕಾಯ್ದುಕೊಳ್ಳುತ್ತೆ. ಸೊ ಇದನ್ನು ನಾವು ಅಲಿಪ್ತ ನೀತಿ ಅಂತ ಕರಿತೀವಿ. ನಿಮಗೆ ಈ ಅಭ್ಯಾಸದಲ್ಲಿ ಒಂದು ಡ್ಯಾಶ್ ಇದೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನುವಂಥದ್ದು ಎರಡನೇ ಡ್ಯಾಶ್ ಇದೆ. ವಿಶ್ವದ ಯಾವುದೇ ಬಣಕ್ಕೂ ಸೇರದೇ ಇರುವಂತಹ ನೀತಿಯನ್ನು ಡ್ಯಾಶ್ ಎನ್ನುವರು ಅಂತ ಒಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ. ಅದಕ್ಕೆ ಸಿಂಪಲ್ಲಾಗಿ ಅಲಿಪ್ತ ನೀತಿ ಅಂತ ಕರಿತೀವಿ. ಸೊ ಅಲಿಪ್ತ ನೀತಿ ಎಂದರೇನು ಅಂತ ಒಂದು ಪ್ರಶ್ನೆ ಬಂದರೆ ಸಿಂಪಲಾಗಿ ಇಷ್ಟನ್ನು ಬರೀರಿ: ದ್ವಿತೀಯ ಮಹಾಯುದ್ಧದ ನಂತರ ಆದಂತಹ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಎಂಬ ಬಣಗಳಲ್ಲಿ ಭಾರತವು ಯಾವುದೇ ಬಣಕ್ಕೆ ಸೇರದೆ ಅಲಿಪ್ತ ನೀತಿಯನ್ನು ಅನುಸರಿಸ್ತು. ಇದನ್ನು ಅಲಿಪ್ತ ನೀತಿ ಅಂತ ಕರಿತೀವಿ ಅನ್ನುವಂತಹ ಸಿಂಪಲಾಗಿ ಬರೆಯುವಂಥದ್ದು ನಾವು ನೋಡ್ತೀವಿ. ಸೊ ಈ ಒಂದು ಅಲಿಪ್ತ ನೀತಿಯನ್ನು ಭಾರತ ಅಂದಿಗೆ ಅನುಸರಿಸೋದ್ರಿಂದ ಇವತ್ತಿಗೂ ಸಹ ಅಮೇರಿಕಾ ದೇಶ ಮತ್ತು ಅಮೇರಿಕಾದ ಮಿತ್ರ ದೇಶಗಳೊಡನೆ ಭಾರತ ಉತ್ತಮವಾದಂಥ ಸಂಬಂಧವನ್ನು ಹೊಂದಿದೆ ಮತ್ತು ರಷ್ಯಾ ದೇಶಗಳೊಂದಿಗೂ ಸಹ ಉತ್ತಮವಾದಂಥ ಸಂಬಂಧ ಹೊಂದಿದೆ. ಅಂದಿನ ದಿನಗಳಲ್ಲಿ ದ್ವಿತೀಯ ಮಹಾಯುದ್ಧದ ನಂತರ ಭಾರತ ಯಾವುದಾದ್ರೂ ಒಂದು ಬಣದಲ್ಲಿ ನೇರವಾಗಿ ಗುರುತಿಸ್ಕೊಂಡಿದ್ದರೆ ಇನ್ನೊಂದು ಬಣದ ದ್ವೇಷವನ್ನು ಕಟ್ಕೋಬೇಕಾಗಿತ್ತು. ಹಾಗಾಗಿ ಭಾರತ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸಹಕಾರವನ್ನು ಬೇಡುವಂತಹ, ಅಂತಾರಾಷ್ಟ್ರೀಯ ಶಾಂತಿಯನ್ನು ಬಯಸುವಂತಹ ದೇಶ ಆಗಿದ್ದರಿಂದ ಅಲ್ಲಿ ಯಾವುದೇ ಬಣಕ್ಕೂ ಸೇರದೆ ಅಂತರವನ್ನು ಕಾಯ್ದುಕೊಳ್ತು. ಅದನ್ನೇ ನಾವಿಲ್ಲಿ ಅಲಿಪ್ತ ನೀತಿ ಅಂತ ವಿದ್ಯಾರ್ಥಿಗಳೇ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟು ವಸಾಹತುಶಾಹಿತ್ವಕ್ಕೆ ವಿರೋಧ ಅನ್ನುವಂಥದ್ದನ್ನು ನಾವು ನೋಡೋಣ. ಸೊ ಭಾರತದ ವಿದೇಶಾಂಗ ನೀತಿಯಲ್ಲಿ ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ಭಾರತ ವ್ಯಕ್ತಪಡಿಸುತ್ತೆ. ಯಾಕೆ ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ? ಸೊ ವಸಾಹತುಶಾಹಿತ್ವ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಒಂದು ದೇಶ ತನ್ನ ಗಡಿಯಿಂದಾಚೆಗೆ ಇನ್ನೊಂದು ದೇಶಕ್ಕೆ ಹೋಗಿ ಆ ದೇಶವನ್ನು ವಶಪಡಿಸ್ಕೊಂಡು ಅಲ್ಲಿ ಅಧಿಕಾರವನ್ನು ನಡೆಸುವಂಥದ್ದನ್ನು ನಾವು ವಸಾಹತುಶಾಹಿತ್ವ ಅಂತ ಕರಿತೀವಿ. ಈಗ ಅದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂತಂದರೆ, ಈ ಯಾವುದು ಈಗ ಬ್ರಿಟನ್ ಅಥವಾ ಇಂಗ್ಲೆಂಡ್ ಅಂತ ಏನು ಕರಿತೀವಿ, ಬ್ರಿಟಿಷರು ಅಂತ ನಾವು ಏನು ಸಂಬೋಧನೆ ಮಾಡ್ತೀವಿ, ಆ ಬ್ರಿಟಿಷರ ಅಥವಾ ಇಂಗ್ಲೆಂಡ್ ದೇಶದ ಅಂದಿನ ವಸಾಹತು ಭಾರತ ಆಗಿತ್ತು. ಸೊ ಇವತ್ತು ಭಾರತ ಸ್ವತಂತ್ರಗೊಂಡಂತಹ ಸಾರ್ವಭೌಮ ದೇಶ. ಆದರೆ ಅವತ್ತಿಗೆ ಭಾರತ ಇಂಗ್ಲೆಂಡ್ನ ವಸಾಹತು ಆಗಿತ್ತು ಅನ್ನುವಂಥದ್ದು, ನಮ್ಮ ದೇಶವನ್ನು ನಮಗೆ ಆಡಳಿತ ಮಾಡೋದಕ್ಕೆ ಬಿಡದೇ ಆ ದೇಶ ಇಲ್ಲಿ ಬಂದು ಆಡಳಿತದ ಜೊತೆಗೆ ಭಾರತದ ಒಂದು ಆರ್ಥಿಕವಾಗಿ ಇದನ್ನು ದೋಚುವಂತಹ, ಆಮೇಲೆ ಇಲ್ಲಿ ಇಡೀ ಭಾರತವನ್ನು ಒಂದು ರೀತಿಯಾದಂತಹ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತು ಅನ್ನುವಂಥದ್ದನ್ನು ಸಹ ನಾವು ನೋಡ್ಬೋದು. ಇದನ್ನು ಭಾರತ ವಿರೋಧಿಸುತ್ತೆ. ಅದಕ್ಕೆ ವಸಾಹತುಶಾಹಿತ್ವಕ್ಕೆ ವಿರೋಧ ಅನ್ನುವಂಥದ್ದು.
ಸೊ ಭಾರತದ ವಿದೇಶಾಂಗ ನೀತಿಯಲ್ಲಿ ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತೆ. ಯಾಕೆಂದರೆ ಈ ವಸಾಹತುಶಾಹಿತ್ವ ಅಂತಂತಂದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ, ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಸಿಂಪಲ್ಲಾಗಿ ಕೊಟ್ಟಿದ್ದಾನೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದನ್ನು ನಾವೇನಂತ ಕರಿತೀವಿ, ಈ ವಸಾಹತುಶಾಹಿತ್ವ ಅಂತ ಕರಿತೀವಿ. ಸೊ ಭಾರತನೂ ಸಹ ವಸಾಹತುಶಾಹಿತ್ವವನ್ನು ವಿರೋಧಿಸಿ ಸ್ವತಂತ್ರಗೊಂಡಂತಹ ಭಾರತ ಸ್ವಾಭಾವಿಕವಾಗಿ ಈ ವಸಾಹತುಶಾಹಿತ್ವವನ್ನು ವಿರೋಧ ಮಾಡುತ್ತೆ ಅನ್ನುವಂಥದ್ದು ಮುಖ್ಯವಾದಂಥ ಅಂಶ. ಸೊ ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಅಂತ ಕರಿತೀವಿ. ಸೊ ಯಾಕೆ ಭಾರತ ಇದಕ್ಕೆ ವಿರೋಧಿಸುತ್ತೆ ಅಂತಂತಂದರೆ, ಭಾರತನೂ ಸಹ ನೂರಾರು ವರ್ಷಗಳ ಕಾಲ ಬೇರೆ ದೇಶದವರ ದಬ್ಬಾಳಿಕೆಯಿಂದ, ಭ್ರಷ್ಟಾಚಾರ, ಶೋಷಣೆಗೆ ಒಳಪಟ್ಟು ಒಂದು ವಿರೋಧಿಸಿ ಅದನ್ನು ದೊಡ್ಡ ಮಟ್ಟದಲ್ಲಿ ಸ್ವತಂತ್ರ ಹೋರಾಟವನ್ನು ಮಾಡಿ ಭಾರತ ಸ್ವತಂತ್ರಗೊಂಡಿರುತ್ತೆ. ಹಾಗಾಗಿ ಬೇರೆಯವರ ವಸಾಹತುಶಾಹಿತ್ವ ಯಾವ ರೀತಿ ಇರುತ್ತೆ ಅಂತ ಭಾರತಕ್ಕೆ ಇತಿಹಾಸದಲ್ಲಿ ಆದಂತಹ ಅನುಭವನೇ ಹೇಳುತ್ತೆ. ಹಾಗಾಗಿ ಯಾವ ದೇಶವೂ ಸಹ ಇನ್ನೊಂದು ದೇಶಕ್ಕೆ ಹೋಗಿ ಅಧಿಕಾರವನ್ನು ಮಾಡಬಾರ್ದು ಅನ್ನುವಂಥದ್ದು. ಹಾಗಾಗಿ ಇದನ್ನು ವಸಾಹತುಶಾಹಿತ್ವಕ್ಕೆ ವಿರೋಧ ಅಂತ ಕರೆಯುತ್ತೆ. ಸೊ ಇದು ಭಾರತ ವಾದ ಮಾಡ್ತಾ ಇರುವಂಥ ಇನ್ನೊಂದು ಮುಖ್ಯವಾದಂಥ ಅಂಶ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಸೊ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ 1 ಪಂಚಶೀಲ ತತ್ವಗಳು, 2 ಅಲಿಪ್ತ ನೀತಿ, 3 ವಸಾಹತುಶಾಹಿತ್ವಕ್ಕೆ ವಿರೋಧ, 4ನೇದು ವರ್ಣಭೇದ ನೀತಿಗೆ ವಿರೋಧ ಅನ್ನುವಂಥದ್ದು. ಸೊ ವಿದ್ಯಾರ್ಥಿಗಳು, ನಿಮಗೆಲ್ಲ ಗೊತ್ತಿದೆ, ವರ್ಣ ಮೀನ್ಸ್ ಕಲ್ಲರ್. ಸೊ ಬಣ್ಣದ ಆಧಾರದ ಮೇಲೆ ಭೇದ ಭಾವ ಮಾಡುವಂತಹ ನೀತಿಯನ್ನು ವರ್ಣಭೇದ ನೀತಿ ಅಂತ ಕರಿತೀವಿ. ಅಂದರೆ ಕರಿಯ ಮತ್ತು ಬಿಳಿಯ ಅನ್ನುವಂತಹ 2 ಬಣ್ಣಗಳ ಆಧಾರದ ಮೇಲೆ ಜನರನ್ನು ವರ್ಗೀಕರಣ ಮಾಡುವಂತಹ ಪದ್ಧತಿ ಹಿಂದಿನ ಕಾಲದಲ್ಲಿತ್ತು. ಸೊ ಈ ಪದ್ಧತಿಯನ್ನು ನಾವು ವಿರೋಧ ಮಾಡುವಂಥದ್ದು ಅನ್ನುವಂಥದ್ದು, ಒಂದು ಜನಾಂಗ ಅಥವಾ ವರ್ಣದ ಜನಸಮೂಹ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮೂಹವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಕಡೆಗಣಿಸುವಂತಹ ಮತ್ತು ವಿರೋಧಿಸುವಂತಹ ನೀತಿಗೆ ವರ್ಣಭೇದ ನೀತಿ ಅಂತ ಕರಿತೀವಿ. ಅಂದರೆ ಒಂದು ಜನಾಂಗ ಅಥವಾ ವರ್ಣದ ಜನಸಮೂಹ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮೂಹವನ್ನು ತಮಗಿಂತ ಕೀಳು ಅಂತ ಭಾವಿಸಿ ಅವರನ್ನು ಕಡೆಗಣಿಸುವಂಥದ್ದು ಮತ್ತು ಅವರನ್ನು ವಿರೋಧಿಸುವಂಥದ್ದು, ಇಂತಹ ನೀತಿಯನ್ನು ನಾವೇನಂತ ಕರಿತೀವಿ ಅಂತಂತಂದರೆ ವರ್ಣಭೇದ ನೀತಿ ಅಂತ ಕರಿತೀವಿ. ಸೊ ಭಾರತ ಮಾನವ ಹಕ್ಕುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು, ಜಗತ್ತಿಗೆ ಶಾಂತಿ ಬಯಸುವಂತಹ ದೇಶ, ಸಹಬಾಳ್ವೆ ಬಯಸುವಂತಹ ದೇಶ. ಇವೆಲ್ಲ ಶಾಂತಿ, ಸಹಬಾಳ್ವೆ, ಮಾನವ ಹಕ್ಕುಗಳು ಇವು ಎಲ್ಲದಕ್ಕೂ ಸಹ ಮಾರಕವಾಗಿರುವಂಥದ್ದು ಈ ವರ್ಣಭೇದ ನೀತಿ ಅಂತ ಭಾರತ ಭಾವಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಯಾವ ರಾಷ್ಟ್ರವೂ ಸಹ ಈ ಒಂದು ವರ್ಣಭೇದ ನೀತಿಯನ್ನು ಅನುಸರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿದೇಶಾಂಗ ನೀತಿ, ಇಂತಹ ಒಂದು ಮುಖ್ಯವಾದಂಥ ವಿದೇಶಾಂಗ ನೀತಿಯನ್ನು ಮೂಲ ಅಂಶವನ್ನು ಭಾರತ ವರ್ಣಭೇದ ನೀತಿಗೆ ವಿರೋಧವಾಗಿರುವಂಥ ಅಂಶವನ್ನು ಇಟ್ಕೊಂಡಿರುವಂಥದ್ದು. ಸೊ ಇಲ್ಲಿ ಈ ಒಂದು ನೀತಿಗೆ ಮುಖ್ಯವಾದಂಥ ಉದಾಹರಣೆಯನ್ನು ನಾನು ಎಲ್ಲಿ ಕೊಡ್ಬೋದು ಅಂತಂತಂದರೆ ದಕ್ಷಿಣ ಆಫ್ರಿಕಾ. ವಿದ್ಯಾರ್ಥಿಗಳೇ, ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಆಫ್ರಿಕನ್ ದೇಶದವರನ್ನು ತಮ್ಮ ಹಿಡಿತದಲ್ಲಿಟ್ಕೊಂಡಿದ್ರು ಅನ್ನುವಂಥದ್ದು. ಸೊ ನೋಡಿ, ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಆಫ್ರಿಕನ್ ದೇಶದವರನ್ನು ತಮ್ಮ ಹಿಡಿತದಲ್ಲಿಟ್ಕೊಂಡಿದ್ರು ಅನ್ನುವಂಥದ್ದು ವಿಶೇಷ. ಸೊ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ನೋಡಬೇಕು ವಿದ್ಯಾರ್ಥಿಗಳೇ, ಈ ವರ್ಣಭೇದ ನೀತಿ ಅನ್ನುವಂಥದ್ದು. ಸೊ ಇಂತಹ ವರ್ಣಭೇದ ನೀತಿಯನ್ನು ಅಲ್ಲಿ
ದಕ್ಷಿಣ ಆಫ್ರಿಕಾದಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧಿಸಿ ಖಂಡಿಸಿದವ್ರು ಯಾರಪ್ಪ ಅಂತಂತಂದರೆ ಅದು ನೆಲ್ಸನ್ ಮಂಡೇಲಾ ಅನ್ನುವಂಥವ್ರು. ಸೊ ಅವರ ನೇತೃತ್ವದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದು ಹಮ್ಮಿಕೊಂಡಂತಹ ದೊಡ್ಡ ಚಳವಳಿಗೆ ಭಾರತನೂ ಸಹ ಸಪೋರ್ಟ್ ಮಾಡಿತ್ತು ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಸೊ ವಿದ್ಯಾರ್ಥಿಗಳೇ, ಇವರನ್ನು ನೆಲ್ಸನ್ ಮಂಡೇಲರವರನ್ನು ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ. ಸೊ ಗಾಂಧಿನೂ ಸಹ ಮಹಾತ್ಮ ಗಾಂಧೀಜಿನೂ ಸಹ ಭಾರತದಲ್ಲಿ ಸ್ವತಂತ್ರ ಹೋರಾಟವನ್ನು ಮಾಡ್ತಾಯಿದ್ರು. ಅದೇ ರೀತಿ ಖುದ್ದು ಗಾಂಧೀಜಿಯವರಿಗೂ ಸಹ ಈ ರೀತಿಯಾದಂತಹ ವರ್ಣಭೇದ ನೀತಿಯ ಒಂದು ಕೆಟ್ಟ ಅನುಭವ ಆಗಿತ್ತು. ನೀವೆಲ್ಲ ಓದ್ತಿರ್ಬೋದು. ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದರೆ 8ನೇ ತರಗತಿಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಲಿಸನಿಂಗ್ ಪ್ಯಾಸೇಜ್ ಇದೆ. ಸೊ ಆ ಪ್ಯಾಸೇಜಲ್ಲಿ ಒಂದು ಗಾಂಧೀಜಿಯವರ ಕುರಿತಾದಂಥ ಒಂದು ಶಾರ್ಟ್ ಸ್ಟೋರಿ ಬರುತ್ತೆ. ಸೊ ಗಾಂಧೀಜಿಯವರು ಒಂದು ಸಲ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವ್ರ ಹತ್ರ ಇದ್ದಂಥ ಆ ಟ್ರೈನಿಗೆ ಬೇಕಾಗಿರುವಂಥ ಫಸ್ಟ್ ಕ್ಲಾಸ್ ಟಿಕೆಟ್ ಅವ್ರ ಹತ್ರ ಇದ್ರೂ ಸಹ ಸೊ ಅಲ್ಲಿರುವಂತಹ ಜನ ಆಗಿರ್ಬೋದು, ಅಲ್ಲಿನ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಆ ಟಿಕೆಟನ್ನು ನೋಡಿ ರಿಫ್ಯೂಸ್ ಮಾಡಿ ಅವರನ್ನು ಮೂವಿಂಗ್ ಟ್ರೈನಿಂದ ದಬ್ಬಿರುವಂತಹ ಘಟನೆಯೂ ಸಹ ನೋಡ್ಬೋದು ಆ ಸ್ಟೋರಿಯಲ್ಲಿ. ಸೊ ಅದು ಸಹ ವರ್ಣಭೇದ ನೀತಿಗೆ ಇರುವಂತಹ ಇನ್ನೊಂದು ಕೆಟ್ಟ ಉದಾಹರಣೆ ಅಂತಲೂ ಸಹ ನಾವು ಹೇಳ್ಬೋದು. ಆ ನೀತಿಯಿಂದ ಗಾಂಧೀಜಿಯವರು ಸಹ ವಿಚಲಿತಗೊಂಡು ಅದರ ವಿರುದ್ಧವೂ ಸಹ ಹೋರಾಟ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಈ ಒಂದು ಹೋರಾಟವನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದವರು ಯಾರಪ್ಪ ಅಂತಂತಂದರೆ ಅವರೇ ನೆಲ್ಸನ್ ಮಂಡೇಲಾ ಅಂತ. ಆ ನೆಲ್ಸನ್ ಮಂಡೇಲಾರವರನ್ನು ಆಫ್ರಿಕಾದ ಗಾಂಧಿ ಅಂತಲೂ ಸಹ ಕರೀತಾರೆ ವಿದ್ಯಾರ್ಥಿಗಳೇ, ಇದನ್ನು ಗಮನಿಸ್ಬೋದು. ಸೊ ಇದು ವರ್ಣಭೇದ ನೀತಿಗೆ ವಿರೋಧ ಅನ್ನುವಂಥದ್ದು. ಅಂದರೆ ಒಂದು ಜನಾಂಗ ಅಥವಾ ವರ್ಣದ ಸಮುದಾಯದವರು ಮತ್ತೊಂದು ಜನಾಂಗ ಅಥವಾ ವರ್ಣದ ಸಮುದಾಯದವರು ತಮಗಿಂತ ಕೀಳುವಂತ ಭಾವಿಸಿ ಅವರನ್ನು ಕಡೆಗಣಿಸೋದು ಅಥವಾ ವಿರೋಧಿಸುವಂಥದ್ದು, ದ್ವೇಷ ಮಾಡುವಂಥದ್ದನ್ನು ನಾವು ವರ್ಣಭೇದ ನೀತಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಭಾರತದ ವಿದೇಶಾಂಗ ನೀತಿಯ ಇನ್ನೊಂದು ಅಂಶ ಏನಪ್ಪ ಅಂತಂತಂದರೆ, ನೀವು ಈ ಚಿತ್ರದಲ್ಲಿ ಗಮನಿಸ್ಬೋದು, ನೆಲ್ಸನ್ ಮಂಡೇಲಾರವರ ಒಂದು ಚಿತ್ರ ಇರುವಂಥದ್ದು. ಸೊ ಅವರು ಹೋರಾಟ ಮಾಡ್ತಾ ಇರುವಂಥದ್ದು. ಸೊ ವರ್ಣಭೇದ ನೀತಿಯ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಅವ್ರು ಖುದ್ದು ಅನುಭವಿಸಿರುವಂಥದ್ದು. ಹಾಗಾಗಿ ಅವರನ್ನು ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ, ನೆಲ್ಸನ್ ಮಂಡೇಲಾರವರನ್ನು. ನೆಕ್ಸ್ಟು ವಿದ್ಯಾರ್ಥಿಗಳೇ, ಭಾರತದ ವಿದೇಶಾಂಗ ನೀತಿಯ ಮೂಲ ಅಂಶಗಳಲ್ಲಿ ಇನ್ನೊಂದು ಏನಪ್ಪ ಅಂತಂತಂದರೆ ನಿಶ್ಶಸ್ತ್ರೀಕರಣ ಅನ್ನುವಂಥದ್ದು. ಸೊ ನಿಶ್ಶಸ್ತ್ರೀಕರಣ ಅಂತ ಅಂದರೆ ಪೂರ್ತಿ ಶಸ್ತ್ರ ಬಿಡೋದಾ ಅಥವಾ ಶಸ್ತ್ರಗಳನ್ನು ಹಂತ ಹಂತವಾಗಿ ಕಡಿಮೆ ಮಾಡೋದಾ ಅನ್ನುವಂಥದ್ದು. ಸೊ ಎಲ್ಲ ಪ್ರಮಾಣದ ಶಸ್ತ್ರಗಳನ್ನು ಇವತ್ತಿನ ಕಾಲಕ್ಕೆ ಬಿಡೋದು ಸಾಧ್ಯವೇ ಇಲ್ಲ ಅನ್ನುವಂಥವ್ರ ವಾದನೂ ಸಹ ಹೆಚ್ಚಾಗಿರುವಂಥದ್ದು. ಸೊ ಹಾಗಾಗಿ ನಿಶ್ಶಸ್ತ್ರೀಕರಣ ಅಂತಂತಂದರೆ ಶಸ್ತ್ರಗಳನ್ನು ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶ್ಶಸ್ತ್ರೀಕರಣ ಅನ್ನುವಂಥದ್ದು ಸಿಂಪಲ್ ಆಗಿದೆ. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವಂಥದ್ದು ಅಥವಾ ನಿಲ್ಲಿಸುವಂಥದ್ದು, ಉತ್ಪಾದನೆಯನ್ನು ಬಳಕೆಯನ್ನು ನಿಲ್ಲಿಸುವಂಥದ್ದನ್ನು ನಾವು ನಿಶ್ಶಸ್ತ್ರೀಕರಣ ಅಂತ ಕರಿತೀವಿ. ಯಾಕೆ ಕೆಲವೇ ಶಸ್ತ್ರಾಸ್ತ್ರಗಳು ವಿದ್ಯಾರ್ಥಿಗಳೇ, ನಾವಿವಾಗ ಸ್ವಲ್ಪ ಯುದ್ಧ ಮಾಡುವಂತಹ ಸನ್ನಿವೇಶಗಳು ಹೆಂಗಿರ್ತವೆ. ಸೊ ಯುದ್ಧ ಅಂತಂತಂದರೆ ಏನು? ಸೊ ಹಿಂದೆ ನಮ್ಮ ಮಹಾರಾಜರ ಕಾಲಗಳಲ್ಲಿ ಯುದ್ಧಗಳನ್ನು ಮಾಡ್ತಾಯಿದ್ರು. ಆ ಯುದ್ಧಗಳು ಯಾವ ರೀತಿ ಇದ್ದು, ಈಗ ಆಧುನಿಕ ಕಾಲದ ದೇಶಗಳ ಮಧ್ಯೆ ನಡೀತಾ ಇರುವಂತಹ ಯುದ್ಧಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಆವತ್ತಿನ ಕಾಲದಲ್ಲಿ ಆದಂತಹ ಯುದ್ಧಗಳಲ್ಲಿ ಸಾವು ನೋವುಗಳು ಸ್ವಲ್ಪ ಕಮ್ಮಿ ಇರ್ತಿದ್ವು, ಆಗ್ತಾಯಿದ್ದಂಥ ನಷ್ಟದ ಪ್ರಮಾಣಗಳು ಸ್ವಲ್ಪ ಕಮ್ಮಿ ಇರ್ತಾಯಿತ್ತು. ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಅನಾಹುತಗಳು ಹೆಚ್ಚಾಗಿ ಆಗ್ತಾ ಇರಲಿಲ್ಲ. ನಾನು ಹೇಳ್ತಾ ಇರುವಂಥದ್ದು ಐತಿಹಾಸಿಕ ಕಾಲದಲ್ಲಿ ನಮ್ಮ ರಾಜರುಗಳ ಮಧ್ಯೆ ನಡೀತಾ ಇದ್ದಂತಹ ಯುದ್ಧಗಳು. ಆದರೆ ಇವತ್ತಿನ ಕಾಲದ ಯುದ್ಧಗಳನ್ನು ವಿದ್ಯಾರ್ಥಿಗಳೇ ಸ್ವಲ್ಪ ನೆನೆಸ್ಕೊಂಡ್ರೇ ಮೈ ಜುಮ್ ಅನ್ನುವಂತಹ ಒಂದು ಸನ್ನಿವೇಶಗಳು ಉಂಟಾಗ್ತವೆ. ಸೊ ಯಾಕೆ ಈ ಸನ್ನಿವೇಶಗಳು ಉಂಟಾಗ್ತವೆ ಅನ್ನುವಂಥದ್ದು.
ಸೊ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ಗಳು ಯಾವ ರೀತಿ ಇರ್ತವೆ ಅನ್ನುವಂಥದ್ದನ್ನು. ಅಣು ಬಾಂಬ್ಗಳನ್ನು ನಾವೇನಂತ ಕರಿತೀವಿ, ಯುರೇನಿಯಂ, ಥೋರಿಯಂ, ಬೆಲೇರಿಯಂ ಅನ್ನುವಂಥ ಅಣು ಖನಿಜಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಬಾಂಬ್ಗಳನ್ನು ತಯಾರು ಮಾಡಿಟ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲ ದೇಶಗಳು ಆ ದೇಶಗಳ ಒಂದು ಮಟ್ಟಕ್ಕೆ ತಕ್ಕಂತಹ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರು ಮಾಡಿಟ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಕೇಳ್ಬೋದು ನೀವು. ಸೊ ಕೆಲವು ವಿಜ್ಞಾನಿಗಳ ಪ್ರಕಾರ ಎಲ್ಲ ದೇಶಗಳು ಇಟ್ಕೊಂಡಿರುವಂತಹ ನ್ಯೂಕ್ಲಿಯರ್ ಬಾಂಬ್ಗಳಿಂದ ಇಡೀ ಭೂಮಂಡಲವನ್ನು ಒಂದು 20 ಸಾರಿ ಸುಟ್ಟು ಹಾಕ್ಬೋದು ಅನ್ನುವಂಥದ್ದು ಸಹ ವಾದ ಇರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಅಷ್ಟು ಪವರ್ಫುಲ್ ಆಗಿರುವಂಥ, ಶಕ್ತಿಶಾಲಿಯಾಗಿರುವಂತಹ ವೆಪನ್ ಅದು ನ್ಯೂಕ್ಲಿಯರ್ ಬಾಂಬ್ ಅಂತಂತಂದರೆ. ಉದಾಹರಣೆ 1945ರಲ್ಲಿ ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ಅಮೇರಿಕಾ ಜಪಾನ್ ಮೇಲೆ ಈ ಒಂದು ಬಾಂಬನ್ನು ಪ್ರಯೋಗವನ್ನು ಮಾಡ್ತು. ವಿದ್ಯಾರ್ಥಿಗಳೇ, ಎಂಥ ದೊಡ್ಡ ಪರಿಣಾಮವನ್ನು ಅನುಭವಿಸ್ತಾ ಇದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಹಿರೋಶಿಮಾ ಮತ್ತು ನಾಗಸಾಕಿ ಅನ್ನುವಂತಹ ನಗರಗಳ ಮೇಲೆ ಹಾಕಿದಂತಹ ವೆಪನ್, ಯೂಸ್ ಮಾಡಿದಂತಹ ವೆಪನ್ ಇವತ್ತಿಗೂ ಸಹ ಜಪಾನ್ನಲ್ಲಿ ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಸಹ ಇಲ್ಲಿ ನಾವು ಕಾಣ್ಬೋದು. ಸೊ ವಿದ್ಯಾರ್ಥಿಗಳೇ, ಈ ನಿಶ್ಶಸ್ತ್ರೀಕರಣ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಒಂದು ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ನಾವಿಲ್ಲಿ ಹಂತ ಹಂತವಾಗಿ ಇಲ್ಲವಾಗಿಸುವಂಥದ್ದನ್ನು ನಾವು ನಿಶ್ಶಸ್ತ್ರೀಕರಣ ಅಂತ ಕರಿತೀವಿ. ಸೊ ನಾನೀಗ ಒಂದು ಉದಾಹರಣೆ ಕೊಟ್ಟೆ. ನ್ಯೂಕ್ಲಿಯರ್ ವೆಪನನ್ನು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಬೇಕು ಅನ್ನುವಂಥದ್ದು ಪ್ರಪಂಚದ ವಾದ. ಅದನ್ನು ಉತ್ಪಾದನೆ ಮಾಡಬಾರ್ದು ಅಂತ ಎಷ್ಟೋ ಕಠಿಣ ನಿಲುವುಗಳನ್ನು ತಂದ್ರೂ ಸಹ, ಕಾನೂನುಗಳನ್ನು ತಂದ್ರೂ ಸಹ ಜಗತ್ತಿನ ಎಲ್ಲ ದೇಶಗಳು ತನ್ನ ದೇಶದ ಒಳಗೇ ಸಹ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಈ ಒಂದು ಅಣುಬಾಂಬ್ಗಳನ್ನು ತಯಾರು ಮಾಡಿಟ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಅವುಗಳ ಪ್ರಯೋಗ ಎಲ್ಲರ ಆದರೆ ಏನಾಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಭಾರಿ ಅನಾಹುತಗಳನ್ನು ಇಡೀ ಪ್ರಪಂಚ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಅದರ ಜೊತೆಗೆ ಯುದ್ಧಗಳು ನೇರವಾಗಿ ನಡೀತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ 5-6 ಸಾವಿರ ಕಿಲೋಮೀಟರ್ ಆಚೆ ಇರುವಂತಹ ಒಂದು ನಗರಗಳ ಮೇಲೂ ಸಹ ಇಲ್ಲೇ ಇದ್ಕೊಂಡು ಬಾಂಬ್ಗಳನ್ನು ಹಾಕುವಂಥ ವ್ಯವಸ್ಥೆ, ಅಂತಹ ತಂತ್ರಜ್ಞಾನ ಅನ್ನುವಂಥದ್ದು ಯುದ್ಧದಲ್ಲೂ ಸಹ ಬಂದಿರುವಂಥದ್ದು ದೊಡ್ಡ ಆಘಾತಕಾರಿಯಾಗಿರುವಂಥದ್ದು. ಸೊ ಇದು ಒಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ. ಈ ಪ್ರಚಲಿತ ಜಗತ್ತಿನ ಅಭ್ಯಾಸದಲ್ಲಿ ನಿಮಗೆ 6ನೇ ಪ್ರಶ್ನೆ ಇದೆ. ಸೊ ಪ್ರಚಲಿತ ಜಗತ್ತಿನ ನಿಶ್ಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸ್ತಾ ಇದೆ ಅನ್ನುವಂಥದ್ದು. ಅಂದರೆ ಇವಾಗ ಪ್ರೆಸೆಂಟ್ ಆಗಿರುವಂತಹ ಒಂದು ಪ್ರಪಂಚಕ್ಕೆ ನಿಶ್ಶಸ್ತ್ರೀಕರಣ ಅನ್ನುವಂಥದ್ದು ಬೇಕು. ಸೊ ಯಾಕೆ ನಿಶ್ಶಸ್ತ್ರೀಕರಣ ಅನ್ನುವಂಥದ್ದು ಜಗತ್ತಿನ ಇವತ್ತಿನ ಒಂದು ಸಿಚುಯೇಷನ್ಗೆ ನಿಶ್ಶಸ್ತ್ರೀಕರಣ ಯಾಕೆ ಬೇಕು ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯ ಆಗುತ್ತೆ. ಸೊ ಯಾಕೆ ಅಂತಂತಂದರೆ, ನಾವು 1ನೇ ಪಾಯಿಂಟು, ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವಂಥದ್ದನ್ನು ನಿಶ್ಶಸ್ತ್ರೀಕರಣ ಅಂತ ಕರಿತೀವಿ. ಇದನ್ನು ಒಂದು ಪಾಯಿಂಟ್ ಬರೀರಿ. 2ನೇದು, ಜಗತ್ತಿನ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹದಲ್ಲಿ ಭಾರೀ ಪೈಪೋಟಿ ಆಗ್ತಾ ಇದೆ. ಸೊ ಇದು ಮುಖ್ಯವಾಗಿರುವಂಥದ್ದು. ಸೊ ಉತ್ಪಾದನೆ ಮಾಡೋದರಲ್ಲಿ, ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋದರಲ್ಲಿ, ಸಂಗ್ರಹಣೆ ಮಾಡೋದರಲ್ಲಿ ಪೈಪೋಟಿ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದರಿಂದ ಅನಾಹುತಗಳು ಹೆಚ್ಚಾಗ್ತಾ ಹೋಗ್ತವೆ. ಎಲ್ಲ ದೇಶಗಳು ಸಹ ತಾನು ಉತ್ಪಾದನೆ ಒಂದು ರೀತಿಯಾದಂಥ ಮಾಡಿದ್ರೆ, ಆ ಶತ್ರು ದೇಶಗಳು ಅದಕ್ಕಿಂತ ಪವರ್ಫುಲ್ ಆಗಿರುವಂಥ ವೆಪನನ್ನು ಉತ್ಪಾದನೆ ಮಾಡೋದು, ಮಾರಾಟ ಮಾಡುವಂಥದ್ದು, ದೊಡ್ಡ ಮಟ್ಟದಲ್ಲಿ ಅವುಗಳನ್ನು ಸಂಗ್ರಹಣೆ ಮಾಡುವಂಥದ್ದು ಸಹ ಇಲ್ಲಿ ಆತಂಕಕಾರಿಯಾಗಿರುತ್ತೆ. ನೆಕ್ಸ್ಟು, ಈ ರೀತಿಯ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ 3ನೇ ಮಹಾಯುದ್ಧ ನಡಿಬೋದು ಅನ್ನುವಂಥದ್ದು ಆತಂಕ ಇರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಆಲ್ರೆಡಿ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಅನ್ನುವಂಥದ್ದು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. 1914ರಿಂದ 18ರವರೆಗೆ 1ನೇ ಮಹಾಯುದ್ಧ, 1939ರಿಂದ 45ರವರೆಗೆ 2ನೇ ಮಹಾಯುದ್ಧ ಆಗಿರುವಂಥದ್ದು. ಆ ಯುದ್ಧಗಳಲ್ಲಿ ಆದಂತಹ ನಷ್ಟಗಳು, ಆ ಯುದ್ಧದಲ್ಲಿ ಆಗದಂತಹ ಸಾವು ನೋವುಗಳು ಯಾವ ರೀತಿ ಇತ್ತು ಅನ್ನುವಂಥದ್ದು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಈಗ 3ನೇ ಮಹಾಯುದ್ಧ ಆದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳೋಕ್ಕಾಗಲ್ಲ. ಸೊ ಇದು ಒಂದು ಮುಖ್ಯವಾದಂಥ ಅಂಶ. ಕೊನೆಯದಾಗಿ, ಅಚಾತುರ್ಯದಿಂದ, ತಪ್ಪು ಗ್ರಹಿಕೆಯಿಂದ ಬೇಕಂತಲೇ ಒಂದರ ಮೇಲೆ ಒಂದು ಯುದ್ಧ
ಶಸ್ತ್ರಾಸ್ತ್ರಗಳನ್ನು, ಅದರಲ್ಲೂ ಅಣ್ವಸ್ತ್ರಗಳನ್ನು ತಯಾರಿಸಿ ಉಪಯೋಗಿಸುವಂತಹ ಸಂಭವನೂ ಸಹ ಇರುತ್ತೆ. ಕೆಲವು ಬೈ ಮಿಸ್ಟೇಕಾಗಿ ಅಚಾತುರ್ಯ ಬೇಕು ಅಂತ ಕೆಲವು ಮಿಸ್ಟೇಕಾಗಿ ಆಗುವಂಥದ್ದು ಸಹ ಮುಂದೊಂದು ದಿನ ದೊಡ್ಡ ಅನಾಹುತ ಆಗುವಂಥದ್ದು ಸಹ ನಾವಿಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ. ಸೊ ಆದ್ದರಿಂದ ಭಾರತ ಅನ್ನುವಂಥದ್ದು ಶಾಂತಿಪ್ರಿಯ ರಾಷ್ಟ್ರ. ಇಲ್ಲಿ ಗುಣಾತ್ಮಕವಾದಂತಹ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶ್ಶಸ್ತ್ರೀಕರಣವನ್ನು ಪ್ರತಿಪಾದಿಸುವಂಥದ್ದು ಭಾರತ. ಹಾಗಾಗಿ ಭಾರತ ಅನ್ನುವಂಥದ್ದು ಈ ಕಾರಣದಿಂದ ನಿಶ್ಶಸ್ತ್ರೀಕರಣ ಜಗತ್ತಿಗೆ ಅಗತ್ಯ ಅಂತ ಹೇಳುತ್ತೆ. ಸೊ ಯಾಕೆ ಹೇಳುತ್ತೆ ಅನ್ನುವಂಥದ್ದನ್ನು ಇನ್ನೊಂದು ಸಲ ಹೇಳ್ತೀನಿ. ಈ ಪ್ರಶ್ನೆ ಮುಖ್ಯವಾಗಿರುತ್ತೆ. ಪ್ರಚಲಿತ ಜಗತ್ತಿಗೆ ನಿಶ್ಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸ್ತಾ ಇದೆ ವಿವರಿಸಿ ಅಂತ 3 ಅಂಕಗಳಿಗೆ ಕೇಳ್ತಾರೆ. ಯಾಕೆ ಅಂತಂತಂದರೆ, ಫಸ್ಟಿಗೆ ನೀವು ನಿಶ್ಶಸ್ತ್ರೀಕರಣ ಅಂದರೆ ಏನು ಅಂತ ಬರೆದ್ಬಿಡ್ರಿ ಒಂದು ಪಾಯಿಂಟ್. ಯಾವ ರೀತಿ? ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶ್ಶಸ್ತ್ರೀಕರಣ ಅನ್ನುವಂಥದ್ದು ಒಂದು ಪಾಯಿಂಟು. ಎರಡನೇದು, ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹದಲ್ಲಿ ಭಾರಿ ಪೈಪೋಟ ನಡೆದಿದೆ ಅನ್ನುವಂಥದ್ದು ಎರಡನೇದು. ನೆಕ್ಸ್ಟು, ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ 3ನೇ ಮಹಾಯುದ್ಧ ಆಗ್ಬೋದು ಅನ್ನುವಂತಹ ಆತಂಕ, 3ನೇ ಪಾಯಿಂಟು. ಸೊ ಅಚಾತುರ್ಯದಿಂದ, ತಪ್ಪು ಗ್ರಹಿಕೆಯಿಂದ ಅಥವಾ ಬೇಕಂತಲೇ ಒಂದರ ಮೇಲೊಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನು, ಅದರಲ್ಲೂ ಅಣ್ವಸ್ತ್ರಗಳನ್ನು ಉಪಯೋಗಿಸುವಂತಹ ಸಂಭವ ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಭಾರತ ಅನ್ನುವಂಥದ್ದು ಶಾಂತಿಪ್ರಿಯ ರಾಷ್ಟ್ರ ಆಗಿದ್ದು, ಗುಣಾತ್ಮಕವಾದಂತಹ ಪರಿಮಿತಿಯಲ್ಲಿನ ನಿಶ್ಶಸ್ತ್ರೀಕರಣವನ್ನು ಭಾರತ ಹೊಂದಿದೆ ಅನ್ನುವಂಥದ್ದು ಇವತ್ತಿನ ತರಗತಿ. ಸೊ ವಿದ್ಯಾರ್ಥಿಗಳೇ, ಇಂದು ನಾವು ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಒಂದು ಪಾಠದಲ್ಲಿ, ಈ ಕೊನೆಯ ಯೂಟ್ಯೂಬ್ ಪಾಠದಲ್ಲಿ ವಿದೇಶಾಂಗ ನೀತಿ ಎಂದರೇನು, ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು, ಭಾರತವನ್ನು ವಿಶ್ವದ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಅಂತ ಯಾಕೆ ಪರಿಗಣಿಸಿದ್ವಿ, ಭಾರತದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವಂತಹ ಅಂಶಗಳು ಯಾವುವು, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು, ಸೊ ಪಂಚಶೀಲ ತತ್ವಗಳು ಯಾವುವು, ಸೊ ಅಲಿಪ್ತ ನೀತಿ ಎಂದರೇನು, ಪ್ರಚಲಿತ ಜಗತ್ತಿಗೆ ನಿಶ್ಶಸ್ತ್ರೀಕರಣ ಅತಿ ಅಗತ್ಯವಾಗಿದೆ ಅಂತ ಯಾಕೆ ಕರಿತೀವಿ, ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರು ನಡೆಸಿದ ವಿದೇಶಾಂಗ ನೀತಿ ಅಂತ ಹೇಗೆ ಕರಿತೀವಿ, ವಸಾಹತುಶಾಹಿತ್ವ ಅಂದ್ರೇನು, ಭಾರತ ಯಾಕೆ ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅನ್ನುವಂತಹ ಎಲ್ಲ ಅಂಶಗಳನ್ನು ನಾನು ಪೂರ್ತಿ ವಿವರವಾಗಿ ನಿಮಗೆ ಹೇಳಿರುವಂಥದ್ದನ್ನು ನಾನು ಹೇಳ್ತೀನಿ. ಸೊ ವಿವರವಾಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ಯೂಟ್ಯೂಬ್ ತರಗತಿಯ ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಉತ್ತಮವಾಗಿ ಅಭ್ಯಾಸ ಮಾಡಿರಿ. ನಾನು ಹೇಳಿರುವಂಥ 2 ಮತ್ತು 3 ಅಂಕದ ಸ್ವಲ್ಪ ದೊಡ್ಡ ಪ್ರಶ್ನೆಗಳ ಬಗ್ಗೆ ಈ ಪಾಠದಲ್ಲಿ ಗಮನ ಇರಲಿ ಅಂತ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಒಂದು ಯೂಟ್ಯೂಬ್ ತರಗತಿಯಲ್ಲಿ ಮುಂದಿನ ಒಂದು ಬೇರೆ ಪಾಠದ ಒಂದು ವಿಶ್ಲೇಷಣೆಯನ್ನು ನಾನು ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.